ಆಟೋ ಚಾಲಕನ ಮೇಲಿನ ದೌರ್ಜನ್ಯ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಮೂಡಿರುವಂತಹ ಪ್ರಶ್ನೆ ಒಂದೇನೆ. ಬೆಂಗಳೂರಿನಲ್ಲಿ ಅನ್ಯ ರಾಜ್ಯದವರ ದರ್ಪ ಇನ್ನು ಎಷ್ಟು ದಿನ ನಾವು ನೋಡಬೇಕಾಗಿ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಮೇಲಿಂದ ಮೇಲೆ ಪ್ರಕರಣಗಳಾಗ್ತಾ ಇದೆ. ವಿಂಗ್ ಕಮಾಂಡರ್ ಆಯಿತು, ಈಗ ಈ ಮಹಿಳೆ ಆಯಿತು. ಇನ್ನು ಎಷ್ಟು ಸಹಿಸಬೇಕು ಕನ್ನಡಿಗರು? ವಿಶಾಲ ಹೃದಯ ಇರುವಂತಹ ಕನ್ನಡಿಗರು, ಸಹೃದಯಿ ಕನ್ನಡಿಗರು ಇನ್ನು ಎಷ್ಟು ಸಹಿಸಬೇಕು? ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದು ಮಹಿಳೆ ಕಿರಿಕ್ ಮಾಡಿದಂತಹ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದ ಹಾಗೆ ಆಕ್ರೋಶ ವ್ಯಕ್ತ ಆಯಿತು. ಆಟೋ ಚಾಲಕನ ಪರವಾಗಿ ರಾಜ್ಯದ ಜನ ನಿಂತಿದ್ದಾರೆ. ಮಹಿಳೆ ವಿರುದ್ಧ ಆಟೋ ಚಾಲಕ ಲೋಕೇಶ್ ದೂರನ್ನು ಕೊಟ್ಟಿದ್ದಾರೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಇಂಥ ಪ್ರಕರಣಗಳ ಮೇಲಿಂದ ಮೇಲೆ ಆಗ್ತಾ ಇದ್ರು ಕೂಡ ಇದನ್ನ ನಿಲ್ಲಿಸೋ ನಿಟ್ಟಿನಲ್ಲಿ ಯಾವುದೂ ಕೆಲಸಗಳು ಆಗ್ತಾ ಇಲ್ಲ. ಆರಂಭಿಕ ಹಂತದಲ್ಲಿ ಅವ್ರು ಯಾರನ್ನಾದ್ರೂ ಅರೆಸ್ಟ್ ಮಾಡಲಾಗುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಮತ್ತೆ ಒಂದು 15-20 ದಿನ ಬಿಟ್ಟ ಮೇಲೆ ಇನ್ಯಾವುದೋ ಕಡೆಗಳಲ್ಲಿ ಆಗುತ್ತೆ. ಈ ದಬ್ಬಾಳಿಕೆ ಮತ್ತು ಈ ಗಾಂಚಲಿಯನ್ನ ಎಷ್ಟು ಸಹಿಸ್ಕೊಳ್ಬೇಕು ಇನ್ನ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದೆ. ಆಮೇಲೆ ಲೋಕೇಶ್ ಅವರ ಮಾನ ಕಳಿಯೋ ಕೆಲಸವನ್ನ ಈ ಮಹಿಳೆ ಮಾಡಿದ್ದಲ್ಲಿ ಕೇವಲ ಬೈದಿದ್ದಷ್ಟೇ ಅಲ್ಲ, ಚಪ್ಪಲಿ ತಗೊಂಡು ಹೊಡೆದಿದ್ದು, ಹೀನ ಸಂಸ್ಕೃತಿಯ ಪ್ರದರ್ಶನವನ್ನು ಆಕೆ ಮಾಡಿದ್ಲು. बना रहे मारो बना रहे मारो हाँ बना वीडियो चल बना वीडियो नारायण पंकज ये यहाँ पे एक ऑटो वाला है, ये बदतमीजी करे। वीडियो जो बना इससे कुछ की वीडियो बना रहे हैं, वीडियो जो बना इससे कुछ की वीडियो बना रहे हैं। क्यों? किसको पूछने का? किसको पूछने का? किसको पूछने का? बनाएगा वीडियो, बना वीडियो। हेलो मारो मारो चलेगा मारो। वीडियो बनाएगा ना? बना रहे मारो बना वीडियो। हाँ बना वीडियो जो बना इससे कुछ की वीडियो बना रहे हैं। क्यों? किसको पूछने का? किसको पूछने का? इससे कुछ की वीडियो किसको पूछने का? बनाएगा वीडियो, बना वीडियो। हेलो मारो मारो चलेगा मारो। वीडियो बनाएगा ना? बना रहे मारो बना वीडियो। हाँ बना वीडियो चल बना वीडियो बना वीडियो बना वीडियो नारायण पंकज ये यहाँ पे एक ऑटो वाला है, ये बदतमीजी करे। ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯಾರ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿಗೆ ಟಚ್ಚೇ ಆಗ್ಲಿಲ್ಲ, ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಆವಾಜ್ ಆಗ್ತಾವ್ರೆ. वीडियो जो बना इससे कुछ की वीडियो बना रहे हैं। क्यों? किसको पूछने का? ಎಂತೆಂಥ ಅಯೋಗ್ಯರ ಬಗ್ಗೆ ನಾವು ಮಾತಾಡಬೇಕು ಅನ್ನೋದು ಬೇಸರದ ಸಂಗತಿ. ಈ ಮುಟ್ಟಾಳ ಮಹಿಳೆಯ ವರ್ತನೆಯನ್ನ ಗಮನಿಸಿ, ಯಾಕೆ ಬಂದ ಸಂಸ್ಕೃತಿ ಏನು ಅನ್ನೋದು ತೋರಿಸುತ್ತೆ. ಸಾರ್ವಜನಿಕವಾಗಿ ಹೆಂಗ್ ನಡ್ಕೊಳ್ಬೇಕು ಅನ್ನೋ ಬೇಸಿಕ್ ಸೆನ್ಸೇ ಅವಳಿಗಿಲ್ಲ ಅಂದ್ರೆ ಶಿಕ್ಷಣದ ಕೊರತೆ, ಅನಕ್ಷರಸ್ತೆ ಯಾವ ಮಟ್ಟಕ್ಕೆ ಆಕೆ ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅರುಣ. ಒಂದು ಆಟೋ ಚಾಲಕನ ತಾಳ್ಮೆ ಇದೆಯಲ್ಲ, ವಿಷ್ಣುವಿನ ತಾಳ್ಮೆಗಿಂತ ದೊಡ್ಡದು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಸೊ ಇಷ್ಟೆಲ್ಲ ದಬ್ಬಾಳಿಕೆ, ಗಾಂಚಲಿ ಮಾಡಿದಂತಹ ಮಹಿಳೆಯನ್ನ ಅರೆಸ್ಟ್ ಮಾಡೋ ಕೆಲಸ ಇಲ್ಲಿ ತನಕ ಆಗಿದೆಯಾ ಅನ್ನೋದು ಪ್ರಶ್ನೆ. ಆಮೇಲೆ ಕೇವಲ ಅರೆಸ್ಟ್ ಯಾರಿಗೂ ಬೇಕಾಗಿಲ್ಲ. ಯಾವ ಸಾಮಾಜಿಕ ಮಾಧ್ಯಮದಲ್ಲಿ ಆತನಿಗೆ ಅವಮಾನ ಆಯಿತು, ಅದೇ ಸಾಮಾಜಿಕ ಮಾಧ್ಯಮದ ಮುಂದೆ ಈಕೆ ಕ್ಷಮೆ ಕೇಳಬೇಕು ಆತನಿಗೆ, ಅದು ಬೇಕಾಗಿರೋದು. ಆ ನಿಟ್ಟಿನಲ್ಲಿ ಪೊಲೀಸರು ಏನು ಹೆಜ್ಜೆ ಇಟ್ಟಿದ್ದಾರೆ ಹೇಳಿ. ಎಸ್ ಮಮತಾ, ಅನ್ಯ ರಾಜ್ಯದವರು ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯವನ್ನು ನಡೆಸಕ್ಕಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ವಿಂಗ್ ಕಮಾಂಡರ್ ಆದಂತಹ ನಂತರದಲ್ಲಿ ಈಗ ಆಟೋ ಚಾಲಕನ ಮೇಲೆ ಕೂಡ ಹಲ್ಲೆ ಆಗಿದೆ. ಸ್ವತಃ ಆಟೋ ಚಾಲಕರಾಗಿರ್ತಕ್ಕಂಥ ಲೋಕೇಶ್ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಮೊದಲೇದಾಗಿ ಈ ಒಂದು ಘಟನೆ ನಡೆದಿದೆ, ಏನು ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಾ? ನಮ್ಮ ಅದ್ರ ಬಗ್ಗೆ ನಾವು ಗಡಿಪಾರು ಮಾಡಿದ್ರೆ ಒಳ್ಳೇದು ಅಂತ ನಾವು ಅನ್ಕೋತೀವಿ. ಈಗ ನನಗೆ ರೋಡ್ ಮಧ್ಯದಲ್ಲಿ ಹೊಡೆದಿರೋದ್ರಿಂದ ನನಗೂ ಭಾಳ ಅವಮಾನ ಆಗಿದೆ. ಈಗ ಮನೇಲಿ ನನಗೂ ಹೆಂಡತಿ ಮಕ್ಕಳಿದ್ದಾರೆ, ಅವ್ರು ಏನು ಅನ್ಕೋತಾರೋ, ಬಟ್ ಗಡಿಪಾರಾದರೆ ಒಳ್ಳೇದು ಅಂತ ನಾನು ಅನ್ಕೋತೀನಿ. ಓಕೆ ಸರ್, ಪ್ರಮುಖವಾಗಿ ಹೇಳ್ಬೇಕಂತಂದರೆ ಕೇವಲ ಗಾಡಿ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಈ ಪರಿ ಚಪ್ಪಲಿಯಿಂದ ತಗೊಳ್ದು ಎಷ್ಟರ ಮಟ್ಟಿಗೆ ಎಷ್ಟು ಹೀನಾಯ ಅನಿಸಿತು ಸರ್? ಮೇಡಮ್, ಗಾಡಿ ಟಚ್ ಆಗಿದ್ರೆ ಸರಿ, ನಾನೇ ತಪ್ಪಾಗಿತ್ತು ಅಂತ ಸಾರಿ ಕೇಳ್ಬಿಡುವೆ ಮೇಡಮ್. ಗಾಡಿನೇ ಟಚ್ ಆಗಿಲ್ಲ, ಜಸ್ಟ್ ಪಕ್ಕದಲ್ಲಿ ಪಾಸ್ ಆಗಿದೆ. ಅವ್ರು ಕಿರಿಚ್ಕೊಂಡ್ರಲ್ಲ ಅಂತ ಗಾಡಿ ನಿಲ್ಸಿದ್ದೀನಿ. ನಾನು ಸುಮ್ಮನೆ ಹೊಂಟೋಗಿದ್ರೆ ಅದು ಆಗ್ತಿರ್ಲಿಲ್ವೇನೋ. ಏನೋ ಹೆಣ್ಣೆಂಗ್ಸು ಕಿರಿಚ್ಕೊಂಡ್ರಲ್ಲ ಅನ್ನೋ ಒಂದು ಮಾನವೀಯತೆಯಲ್ಲಿ ನಿಲ್ಲಿಸ್ದೆ. ಅವ್ರು ಏಕೆ ಬೈತಾ ಇದ್ದಾರೆ ಅಂತ ವೀಡಿಯೋ ಮಾಡ್ತಿದ್ದೀನಲ್ಲ ಅಂತ ಚಪ್ಪಲಿ ಹೊಡೆದ್ರು. ಅದರಿಂದ ನಾನು
ನ್ಯಾಯ ಬೇಕು ಅಂತ ಕೇಳ್ತೀವಿ. ಓಕೆ, ಈಗ ಪೊಲೀಸ್ನವ್ರದ್ದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನು ಹೇಳಿದರು ಸರ್? ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಇವತ್ತು ಭಾನುವಾರ ರಜೆ ಇರುತ್ತೆ, ನಾವು ಸರ್ಚಿಂಗ್ ಮಾಡಿಬಿಟ್ಟು ಸೋಮವಾರ ಕರೆಸ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ಸೋಮವಾರ ಎಲ್ಲ ಸೇರ್ತಾ ಇದ್ದೀವಿ ಪುನಃ. ನಮ್ಮ ಸಗಂಟೆಗಳು, ನಮ್ಮ ಅಧ್ಯಕ್ಷರುಗಳು, ನಮ್ಮ ಆಟೋ ಚಾಲಕರು ಎಲ್ಲ ಸೋಮವಾರ ಸೇರ್ತೀವಿ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ಸೋಮವಾರ ಬೆಳಿಗ್ಗೆ ಕರೆಸ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ. ಓಕೆ ಸರ್, ಏನು ಹೇಳ್ತೀರಾ ಸರ್ ಈ ವರ್ತನೆಗೆ ಫೈನಲಿ? ಅಷ್ಟು ನಮ್ಗೆ ಇನ್ನೇನು ಗೊತ್ತಾಗಲ್ಲ ಮೇಡಮ್ ಅವರೇ. ನಾನು ಒಟ್ಟಿನಲ್ಲಿ ಅವ್ರು ಗಡೀಪಾರಾಗಲಿ ಅಂತ ನಾನು ಕೇಳ್ಕೊತೀನಿ ಮೇಡಮ್. ಎಸ್ ಮಮತಾ, ಲೋಕೇಶ್ ಅವರು ಹೇಳೋದೇನಂತಂದರೆ ಇಂತಹ ಪ್ರಕರಣಗಳು ಪದೇ ಪದೇ ಆಗಬಾರ್ದು, ಇಂಥವ್ರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು, ಗಡೀಪಾರನ ಮಾಡಿ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಮಮತಾ. ರೈಟ್, ಧನ್ಯವಾದ ಅರುಣಾ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ನೀವು ಅವ್ರು ಹೇಳ್ತಾ ಇದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಈಗಲೂ ಅಷ್ಟೇ ಅವ್ರು ಮಾತಾಡಬೇಕಾದ್ರೆ ಎಲ್ಲೂ ಒಂಚೂರು ತಾಳ್ಮೆ ಕಳ್ಕೊಳ್ಳಿಲ್ಲ. ನಾನು ಅದೇ ಹೇಳ್ತಾ ಇದ್ದಿದ್ದು, ಒಂದು ಚಿತ್ರಣ ಇಬ್ಬರ ಸಂಸ್ಕೃತಿ ತೋರಿಸುತ್ತೆ, ಇಬ್ಬರ ಸಂಸ್ಕಾರ ಏನು ಅನ್ನೋದು ತೋರಿಸುತ್ತೆ. ಅವ್ರು ಈಗಲೂ ಕೂಡ ಅವ್ರ ಗಡೀಪಾರ ಆಗಲಿ ಅಂತ ಮಾತಾಡ್ತಾ ಇದ್ದಾರೆ. ಏಕವಚನದಲ್ಲೂ ಮಾತಾಡಲಿಲ್ಲ, ಆಮೇಲೆ ತಪ್ಪಾಗೂ ಮಾತಾಡಲಿಲ್ಲ. ನೋಡಿ ಅವ್ರು ಬೆಳೆದು ಬಂದ ರೀತಿ ಹೆಂಗಿದೆ ಅಂತ.